ಕುಂದ ಮಂದರ ಮಲ್ಲಿಗೆ ನಂದ್ಯಾವರ್ತರವಿಂದಗಳ ಎಸೆವ ಸೌರಭದ ಗಂಧವಹನು ಅಲ್ಲಿ ಬೀಸಿ ಮುಕ್ತರಿಗೆ ನಿತ್ಯಾನಂದದ ಸುಖವ ಇವ ಅನ್ನೋದು ಆಗಿದೆ. ಇನ್ನು ಮುಂದಿನ ನುಡಿ, ಚಂದನ ರಸ ಪೂಸಿದವನ ಮೈಯೊಳು ಹೊಂದಿದ ಮೊದಲಿನ ಶೈತ್ಯವನೇ ಮಂದ ಮಾರುತ ಬಂದ ವ್ಯಕ್ತ ಮಾಡಿಸುವುದರಿಂದ ಮುಕ್ತರ ಭೋಗಗಳಿವೆ. ಯಾವುದೇ ವಸ್ತುಗಳಿಂದ ಮುಕ್ತಿಯಲ್ಲಿ ಭೋಗ ಆಗುವಾಗ ಅದರ ಬಗ್ಗೆ ಒಂದು ಸೂತ್ರಪ್ರಾಯವಾದ ಮಾತನ್ನ, ಎಲ್ಲದಕ್ಕೂ ಅನ್ವಯವಾಗುವ ಮಾತು ಇದ್ದಾರೆ. ಈಗ ನಾವು ಸಂಸಾರಾವಸ್ಥೆಯಲ್ಲಿ ಯಾವುದೇ ರೀತಿಯ ಆನಂದವನ್ನ ಅನುಭವಿಸುವಾಗಲೂ ಈ ಬಾಹ್ಯವಾದ ಮನಸ್ಸಿದೆಯಲ್ಲ, ಆ ಮನಸ್ಸಿನಲ್ಲಿ ಹೊಸದಾಗಿ ಸುಖ ಹುಟ್ಟುತ್ತದೆ. ಅಲ್ಲಿಯವರೆಗೆ ಆ ಸುಖ ಇರೋದಿಲ್ಲ. ಆಯಾ ವಿಷಯ ಪದಾರ್ಥಗಳ ಸಂಪರ್ಕ ಉಂಟಾದಾಗ ಆ ಜಡವಾದ ಮನಸ್ಸಿನಲ್ಲಿ ಹೊಸದಾಗಿ ಸುಖ ಹುಟ್ಟುತ್ತದೆ. ಹಾಗೆ ಮುಕ್ತಿಯಲ್ಲಿ ಅಲ್ಲ, ಇದ್ದ ಸುಖವನ್ನೇ ಮುಕ್ತಿಯಲ್ಲಿ ದೊರೆಯುವಂತಹ ಎಲ್ಲ ಭೋಗ ಪದಾರ್ಥಗಳು ಕೂಡ ಪ್ರಕಟವಾಗುವಂತೆ ಮಾಡುತ್ತದೆ ಹೊರತು ಹೊಸದಾಗಿ ಯಾವುದೇ ಸುಖವನ್ನ ಆ ಜೀವ ಅನುಭವಿಸೋದಲ್ಲ. ಇರೋ ಸುಖವನ್ನೇ ಪ್ರಕಟಗೊಳಿಸುವಂತಹ ಕಾರ್ಯವನ್ನ ಮುಕ್ತಿಯಲ್ಲಿ ಅವರು ಅನುಭವಿಸುವಂತ ಇರೋ ಸುಖವೇ ಅಲ್ಲಿ ಪ್ರಕಟ ಆಗುತ್ತೆ. ಅದಕ್ಕೊಂದು ದೃಷ್ಟಾಂತವನ್ನ ಈ ನುಡಿಯಲ್ಲಿ ನೀಡ್ತಾ ಇದ್ದಾರೆ. ಚಂದನ ರಸ ಪೂಸಿದವನ ಮೈಯೊಳು ಹೊಂದಿದ ಮೊದಲಿನ ಶೈತ್ಯವನೇ ಮಂದ ಮಾರುತ ಬಂದು ವ್ಯಕ್ತ ಮಾಡಿಸುವುದು. ವ್ಯಕ್ತ ಮಾಡಿಸುವುದರಿಂದ ಮುಕ್ತರ ಭೋಗಗಳಿವೆ. ಅಂದ್ರೆ ಮುಕ್ತರ ಭೋಗವು ಇದೇ ತರಹ. ಏನು, ಈಗ ಒಬ್ಬ ಒಳ್ಳೆ ಸುಗಂಧಭರಿತವಾದ ಗಂಧವನ್ನ ತನ್ನ ಮೈಯೆಲ್ಲ ಪೂಸಿಕೊಂಡಿರ್ತಾರೆ. ಬ್ರಾಹ್ಮಣರಿಗೆ ಗಂಧ ಕೊಟ್ಟಾಗ ಹೇಗೆ ಅದರಲ್ಲಿ ನೀರು ಹಾಕಿ ಮೈಯಲ್ಲೆಲ್ಲ ಗಂಧವನ್ನ ದ್ವಾದಶ ಊರ್ಧ್ವ ಪುಂಡ್ರಗಳ ರೂಪದಲ್ಲಿ ಧಾರಣೆ ಮಾಡ್ತಾರೆ, ಹಾಗೆ ಗಂಧವನ್ನ ಒಬ್ಬ ಮೈಯಲ್ಲೆಲ್ಲ ಪೂಸ್ಕೊಂಡಿದ್ದಾರೆ. ಗಂಧ ಮೈಗೆ ಹಚ್ಚಿಕೊಂಡ್ರೆ ತಂಪಾಗತ್ತೆ. ಆ ತಂಪು ಯಾವಾಗ ಹೆಚ್ಚು ಅನುಭವ ಆಗ್ತದೆ ಅಂದ್ರೆ ಒಳ್ಳೆ ಮಂದ ಮಾರುತ ಗಾಳಿ ಬಿಡ್ತು ಅಂತಂದ್ರೆ ಆ ಗಂಧ ಹಚ್ಚಿಕೊಂಡಾಗ ಇದ್ದಂತಹ ತಂಪು
ಗಾಳಿಯಿಂದ ಅಭಿವ್ಯಕ್ತಿ ಆಗ್ತದೆ, ಗಾಳಿಯಿಂದ ಅದು ಪ್ರಕಟ ಆಗ್ತದೆ. ಒಂದೇ ನಿಮಿಷ. ಆದ್ದರಿಂದ ತಂಪು ಅನ್ನೋದು ಗಾಳಿ ಬಂದಾಗ ಹುಟ್ಟಿದ್ದಲ್ಲ, ತಂಪು ಮೊದಲಿನಿಂದಲೂ ಇದೆ. ದೇಹದಲ್ಲಿ ಗಂಧ ಹಚ್ಚಿಕೊಂಡಾಗಿನಿಂದಲೂ ದೇಹದಲ್ಲಿ ತಂಪು ಇದ್ದೇ ಇದೆ. ಯಾವಾಗ ಗಾಳಿ ಬಂತೋ ಆವಾಗ ಗಾಳಿಯಿಂದಾಗಿ ಆ ತಂಪು ಪ್ರಕಟ ಆಗುತ್ತಷ್ಟೆ. ಈ ತಂಪು ಅನ್ನೋದು ಗಾಳಿಯಲ್ಲಿರೋ ಗುಣ ಅಲ್ಲ, ಗಾಳಿಯಲ್ಲೇನಿರೋದು. ಕೆಲವೊಮ್ಮೆ ಈ ಬೇಸಿಗೆಯಲ್ಲಿ ನಾವು ಅನುಭವಿಸಬಹುದು, ಬಿಸಿ ಬಿಸಿ ಗಾಳಿನೇ ಬರ್ತಿರ್ತದೆ. ಆದ್ರೂ ಮೈಗೆ ಗಂಧವನ್ನ ಹಚ್ಕೊಂಡಿದ್ರೆ ಆವಾಗ ಗಾಳಿ ಬಿಸಿ ಇದ್ರೂನು ಮೈ ಸ್ವಲ್ಪ ತಂಪಿನ ಅನುಭವವನ್ನು ಪಡೆಯುತ್ತೆ. ಯಾಕೆಂದ್ರೆ ಆ ತಂಪು ಅನ್ನೋದು ಗಂಧದ ಗುಣ. ಆದ್ದರಿಂದ ಗಂಧ ಲೇಪನ ಮಾಡಿದಾಗ ಶರೀರದಲ್ಲೇನು ತಂಪಿರ್ತದೆ ಅದು ಗಾಳಿಯಿಂದಾಗಿ ಪ್ರಕಟ ಆಗ್ತದೆ ಹೊರತು ಗಾಳಿಯಲ್ಲಿ ತಂಪು ಗುಣ ಇಲ್ಲ. ಇದ್ದ ತಂಪು ಗುಣ ಗಂಧದಲ್ಲಿರೋದು. ಗಂಧದಲ್ಲಿರೋ ತಂಪು ಗುಣವೇನೆ ಗಾಳಿಯಿಂದ ಪ್ರಕಟವಾಗುವಂಥದ್ದು. ಹಾಗೆ ಮುಕ್ತಿಯಲ್ಲಿ ಸ್ವರೂಪದಲ್ಲಿ ಆನಂದ ಇದೆ, ಹೊಸದಾಗಿ ಬರುವುದಿಲ್ಲ. ಆಯಾಯ ವಿಷಯ ಪದಾರ್ಥಗಳು, ಭೋಗ ಸಾಮಗ್ರಿಗಳು ದೊರೆಯುತ್ತಾ ಇದ್ದ ಹಾಗೆ ಅವರ ಸ್ವರೂಪದಲ್ಲೇ ಇರುವಂತಹ ಆ ಆನಂದ ಅವರಿಗೆ ಪ್ರಕಟವಾಗ್ತದೆ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದ. ಮತ್ತ ನರ್ತನದಂತೆ ಶಕ್ತ ನೃಪಾಲಗೆ ಭೃತ್ಯನ ಕೈಲಾಗಿನಂತೆ ಮುಕ್ತರ ಭೋಗಗಳಿಪ್ಪು ಹರಿಯ ಚಿತ್ರ ಚರಿತ್ರನ ಲೀಲೆಗಳು. ಮುಕ್ತಿಯಲ್ಲಿ ಮುಕ್ತರು ಅನುಭವಿಸುವಂತಹ ನಾನಾ ವಿಧವಾದ ಭೋಗಗಳು ಹೇಗಿರ್ತಾವೆ ಅಂತಂದ್ರೆ, ಅದಕ್ಕೆ 2 ದೃಷ್ಟಾಂತಗಳಲ್ಲಿ ಕೊಟ್ಟಿದ್ದಾರೆ. ಆನಂದದಿಂದ ಹುಚ್ಚುರು ಕುಣಿಯುತ್ತಾರೆ. ಇದ್ದಕ್ಕಿದ್ದ ಹಾಗೆ ಆನಂದೋದ್ರೇಕಾದಾಗ ಎಲ್ಲಿ ಕೂತಿರ್ತಾರೋ ಅಲ್ಲೇ ಎದ್ದು ಕುಣಿದಾಡಿ ಬಿಡ್ತಾರೆ. ಆನಂದೋದ್ರೇಕದಿಂದ ಒಬ್ಬ ಉನ್ಮತ್ತ ಅಂದ್ರೆ ಹುಚ್ಚನಾದವನು ಕುಡಿದಾಡುವಂತೆ ಅದರಂತೆ ಒಬ್ಬ ಪ್ರೌಢಾವಸ್ಥೆಯಲ್ಲಿ ಗಟ್ಟಿಮುಟ್ಟಾಗಿ ಒಬ್ಬ ರಾಜ ಇರುತ್ತೆ. ಅವನು ಸೇವಕನ ಕೈ ಹಿಡಿದುಕೊಂಡು ಕೆಳಗಿಳಿಯೋದು ಇತ್ಯಾದಿಗಳನ್ನು ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಈಗ ತೀರಾ ಹಣ್ಣಾದ ವಯಸ್ಸಾದ ಮುದುಕರಿಗೆ
ಇನ್ನೊಬ್ಬರ ಕೈ ಆಸರೆ ಅನಿವಾರ್ಯ. ಆದ್ದರಿಂದ ಅವರ ಕೈ ಆಸರೆ ಇಲ್ಲದೆ, ಅವರ ಕರಾವಲಂಬನೆ ಇಲ್ಲದೆ ಇವರು ನಡೆಯಲಾರರು. ಇಲ್ಲ ಆದ್ರೆ ಆಯ ತಪ್ಪಿ ಬಿದ್ದು ಬಿಡುತ್ತಾರೆ. ಆದರೆ ಒಬ್ಬ ಶಕ್ತಿಶಾಲಿಯಾಗಿರುವಂತಹ ಪ್ರೌಢಾವಸ್ಥೆಯಲ್ಲಿರೋ ರಾಜ ಸೇವಕನ ಕೈಯನ್ನ ಹಿಡಿದುಕೊಂಡು ಬರ್ತಾನೆ ಅಂದ್ರೆ ಅದು ಅವನ ವೈಭವಕ್ಕೆ ದ್ಯೋತಕ ಅಷ್ಟೆ. ಆದ್ದರಿಂದ ಮತ್ತ ನರ್ತನದಂತೆ ಹುಚ್ಚನಾದವನು ಮಾಡುವಂತಹ ನೃತ್ಯ ಹೇಗೆ ಆನಂದೋದ್ರೇಕದಿಂದ ಆಗ್ತದೋ, ಇದು ಒಂದು ಉದಾಹರಣೆ. ಶಕ್ತ ನೃಪಾಲಗೆ ಭೃತ್ಯನ ಕೈಲಾಗಿನಂತೆ. ಶಕ್ತನಾದಂತಹ ಒಬ್ಬ ರಾಜ ನೃಪಾಲ ಅಂದ್ರೆ ನರಪಾಲ, ಜನಪಾಲ, ಭೂಪಾಲ ಇವೆಲ್ಲ ಒಂದೇ ಅರ್ಥ ಕೊಡೋ ಶಬ್ದ. ರಾಜ ಅಂತ. ರಾಜನಾದವನು ಸೇವಕನ ಕೈಯನ್ನ ಹಿಡಿದು ಬರುವ ರೀತಿಯಲ್ಲಿ ಮುಕ್ತರ ಭೋಗಗಳಿಪ್ಪು ಹರಿಯ ಚಿತ್ರ ಚರಿತ್ರನ ಲೀಲೆ. ಎರಡಕ್ಕೂ ಇದೆ ಉದಾಹರಣೆ. ಮುಕ್ತರು ಮಾಡುವಂತಹ ಭೋಗವು ಕೂಡ ಆನಂದೋದ್ರೇಕದಿಂದ ಹೊರತು ಬೇರೆ ಏನಲ್ಲ. ಮುಕ್ತರು ಮಾಡುವಂತಹ ಭೋಗ ಅದು ಅವರ ವೈಭವಕ್ಕೆ ದ್ಯೋತಕ. ಕೈ ಹಿಡಿಯದೆ ಹೋದ್ರೆ ಮುದುಕ ಬೀಳುವಂತೆ ರಾಜ ಏನು ಬೀಳುವುದಿಲ್ಲ, ಶಕ್ತನಾದ ರಾಜ. ಆದ್ರೂ ಅದು ಅವನ ವೈಭವವನ್ನು ತೋರಿಸ್ತದೆ. ಇನ್ನೊಬ್ಬರ ಕೈ ಹಿಡ್ಕೊಂಡು ಹೋಗ್ತಾನೆ. ಅದರಂತೆ ಮುಕ್ತರಿಗೆ ಏನೇನು ವೈಭವ ಇದೆ ಅನ್ನೋದನ್ನ ಇನ್ನೊಬ್ಬರಿಗೆ ತೋರಿಸೋದಕ್ಕೆ ಮುಕ್ತಿಯಲ್ಲಿ ಇಷ್ಟೆಲ್ಲ ವೈಭವಗಳಿದೆ ಅಂತ ವರ್ಣನೆ ಮಾಡುವಂತಹದ್ದು. ಆ ವೈಭವಗಳು ಇರೋದು ಬರೀ ವರ್ಣನೆ ಅಲ್ಲ. ಆದ್ದರಿಂದ ಅದರಂತೆ ಚಿತ್ರಚರಿತ್ರನ ಲೀಲೆಗಳು ಆಚಾರ್ಯ ಕೇಳಿಸ್ತಿಲ್ಲ. ಯಾಕೆ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ವಾ ಯಾರಿಗೂ? ಕೇಳಿಸ್ತಾ ಇದೆ ಆಚಾರ್ಯ. ಆದ್ದರಿಂದ ಚಿತ್ರಚರಿತ್ರನ ಲೀಲೆ ಆ ರೀತಿಯಲ್ಲಿ ಚಿತ್ರ ವಿಚಿತ್ರವಾದ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡತಕ್ಕಂಥವರು ಪರಮಾತ್ಮ ಹರಿ. ಅವನ ಲೀಲೆಗಳು ಕೂಡ ಇದೇ ತರಹ. ಅವನು ಮಾಡತಕ್ಕಂತಹ ನಾನಾ ವಿಧವಾದ ಲೀಲೆಗಳು ಇದೆಲ್ಲವೂ ಆನಂದೋದ್ರೇಕದಿಂದಲೇ. ಒಬ್ಬ ಹುಚ್ಚ ಹೇಗೆ ನರ್ತನವನ್ನ ಮಾಡ್ತಾ ಇರ್ತಾನೆ, ಅದರಂತೆ ಶ್ರೀಹರಿಯು ಕೂಡ ಆನಂದೋದ್ರೇಕದಿಂದ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಇದನ್ನು ಸೃಷ್ಟಿ ಮಾಡೋದರಿಂದ ಅವನಿಗೆ ಹೊಸದಾಗಿ ಸುಖ ಆಗಬೇಕಾಗಿಲ್ಲ. ಕೋಖ್ಯವಾನ್ಯಾತ್ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ಸ್ಯಾತ್ ಅಂತ ಉಪನಿಷತ್ತು ಇದೇ ಮಾತು ಹೇಳುತ್ತದೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷತು ಕುರುತೆ ಕೇವಲಾನಂದಾತ್ ಯಥಾ ಮತ್ತಸ್ಯ ನರ್ತನಂ ಅನ್ನುವ ಆಚಾರ್ಯರ ಭಾಷ್ಯವಾಕ್ಯವು ಇದನ್ನು ಹೇಳುತ್ತದೆ. ಸೃಷ್ಟ್ಯಾದಿ ಜಗತ್ತಿನ ಯಾವುದೇ ಚಟುವಟಿಕೆಗಳನ್ನ ಪರಮಾತ್ಮ ಪ್ರಯೋಜನವನ್ನ ಬಯಸಿ ಮಾಡೋದಲ್ಲ. ಸೃಷ್ಟಿ ಮಾಡೋದ್ರಿಂದ ತನಗೇನೋ ಒಂದು ಲಾಭ ಇದೆ, ರಕ್ಷಣೆ ಮಾಡೋದರಿಂದ ಏನೋ ಒಂದು ಲಾಭ ಇದೆ, ಸಂಹಾರ ಮಾಡೋದರಿಂದ ಏನೋ ಒಂದು ಲಾಭ ಇದೆ ಅಂತ
ಆ ಲಾಭವನ್ನ ಬಯಸಿ ಆ ಲಾಭಕ್ಕಾಗಿ ಅದನ್ನು ಪಡೆದುಕೊಳ್ಳೋದಕ್ಕಾಗಿ ಅವನು ಯಾವುದೇ ಕರ್ಮಗಳನ್ನು ಮಾಡ ಸೃಷ್ಟಿಯಾದಿ ವ್ಯಾಪಾರಗಳು. ಯಾಕೆಂದ್ರೆ ಅದನ್ನು ಬಯಸಿ ಅವನು ಮಾಡ್ತಾನೆ ಅಂತ ಆದ್ರೆ, ಹಾಗಿದ್ರೆ ಈ ಸೃಷ್ಟಿಯಾದಿಗಳನ್ನು ಮಾಡೋದಕ್ಕಿಂತ ಮುಂಚೆ ಆ ಸುಖ ಅವನಲ್ಲಿ ಇರ್ಲಿಲ್ಲ ಅಂತ ಅವನಿಗೆ ಅಪೂರ್ಣತೆ ಬಂದಾಗ. ಆದರೆ ಪರಮಾತ್ಮ ಯಾವಾಗಲೂ ಪರಿಪೂರ್ಣನೇ, ನಿತ್ಯ ತೃಪ್ತ. ಅವನಿಗೆ ನಾವಿಡೋ ನೈವೇದ್ಯದಿಂದಲೂ ಏನೋ ಆಗ್ಬೇಕಾಗಿಲ್ಲ, ಅವನು ಮಾಡೋ ಈ ಸೃಷ್ಟಿಯಾದಿ ವ್ಯಾಪಾರಗಳಿಂದಲೂ ಅವನಿಗೇನೋ ಆಗ್ಬೇಕಾಗಿಲ್ಲ. ವಿದ್ಯಾರ್ಥಿಗಳಿಗೆಲ್ಲ ಸಂಜೆ 1 ಗಂಟೆ ಆಟಕ್ಕೆ ಬಿಡಬೇಕು. ಯಾಕೆ ಅಂದ್ರೆ ಅದರಿಂದ ಅವ್ರು ಇನ್ನೂ ಫ್ರೆಶ್ ಆಗ್ತಾರೆ, ಚೈತನ್ಯ ಪಡೆಯುತ್ತಾರೆ. ಹಾಗೇನೋ ದೇವರು ಬೇಸರ ಆಗಿದೆ, ಬೇಸರ ಕಳೆಯಲಿಕ್ಕೆ ಆಟ ಆಡಿದ ಹಾಗೆ ಈ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ತಿಳ್ಕೋಬೇಡ್ರಿ. ಆಟ ಆಡೋರು ಎಷ್ಟು ಹುಮ್ಮಸ್ಸಿನಿಂದ ಆಡ್ತಾರೆ, ಹೇಗೆ ನಿರಾಯಾಸವಾಗಿ ಆಟ ಅನ್ನೋದವರಿಗೊಂದು ಉತ್ಸಾಹಕರವಾದ ವಿಷಯ, ಹಾಗೆ ಭಗವಂತನಿಗೆ ಈ ಜಗತ್ತಿನ ಸೃಷ್ಟಿಯಾದಿಗಳು ಅಷ್ಟೇ ನಿರಾಯಾಸವಾದ ಕಾರ್ಯಗಳು. ಮತ್ತು ಇದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಶಕ್ತೋಪಿ ರಾಜ ಭೃತ್ಯಸ್ಯ ಹಸ್ತಂ ಸಂಗೃಹ್ಯ ಗಚ್ಚತಿ ಅಂತ ಇದನ್ನೇ ಯುಕ್ತಿ ಮಲ್ಲಿಕೆಯಲ್ಲಿ ವಾದರಾಜ ಸ್ವಾಮಿಗಳು ವರ್ಣಿಸಿದ್ದಾರೆ. ರಾಜರಾದವರು ಸಮರ್ಥನಾಗಿದ್ರೂ ಕೂಡ ಸೇವಕನ ಕೈಯನ್ನು ಹಿಡಿದುಕೊಂಡೇ ಹೋಗುವ ರೀತಿಯಲ್ಲಿ ಪರಮಾತ್ಮನು ಈ ಜಗತ್ತಿನ ಸೃಷ್ಟಿಯಾದಿಗಳನ್ನೆಲ್ಲವನ್ನು ಈ ಯಾವ ಉಪಕರಣಗಳಿಲ್ಲದೆ ಹೋದರೂ ಮಾಡ್ಲಿಕ್ಕೆ ತನಗೆ ಸಾಮರ್ಥ್ಯ ಇದ್ರೂ ಮಹತ್ತತ್ವ, ಪ್ರಕೃತಿ, ಅಹಂಕಾರ ತತ್ವ ಮುಂತಾದ ಉಪಕರಣಗಳನ್ನ ಬಳಸ್ಕೊಂಡೇ ಸೃಷ್ಟಿ ಮಾಡ್ತಾನೆ. ಇದು ಇಷ್ಟೆಲ್ಲ ಜಡ ವಸ್ತುಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳು ನನ್ನ ಅಧೀನರು ಅನ್ನೋದನ್ನ, ಆ ವೈಭವವನ್ನ ತೋರಿಸ್ಬೇಕಾಗಿದೆ. ಅದಕ್ಕಾಗಿ ಆದ್ದರಿಂದ 2 ಉದಾಹರಣೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಪರಮಾತ್ಮ ಹುಚ್ಚ ಹೇಗೆ ಆನಂದೋದ್ರೇಕದಿಂದ ಕುಣಿದಾಡ್ತಾನೆ, ಅದರಂತೆ ಪರಮಾತ್ಮ ಮಾಡುವಂತಹ ಸೃಷ್ಟಿ ಆನಂದೋದ್ರೇಕದಿಂದ ಹೊರತು ಇದರಿಂದ ಅವನಿಗೆ ಯಾವ ಪ್ರಯೋಜನ ಇಲ್ಲ ಅಂತ ತಿಳಿಸಿ. 2ನೇ ಉದಾಹರಣೆ, ಸೃಷ್ಟ್ಯಾದಿಗಳನ್ನ ಮಾಡುವಾಗ ಉಪಕರಣಗಳನ್ನ ಅವನು ಬಳಸಿಕೊಂಡು ಮಾಡುತ್ತಾನೆ. ಆ ಉಪಕರಣಗಳಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಮಗ ಅಡಿಗೆ ಮಾಡಬೇಕು ಅಂತಂದ್ರೆ ಈ ರೆಡ್ಮಿ ಯಾರ್ರಿ, ರೆಡ್ಮಿ 9A, ರೆಡ್ಮಿ 9A ಪದೇ ಪದೇ ನೀವು ಅನ್ಮ್ಯೂಟ್ ಆಗ್ತಾ ಇದ್ದೀರಿ, ತೊಂದರೆ ಆಗ್ತಾ ಇದೆ, ದಯವಿಟ್ಟು ಮ್ಯೂಟ್ ಆಗಿರಿ. ಆದ್ದರಿಂದ ನಾವು ಅಡಿಗೆ ಮಾಡುವಾಗ ನಮಗೆ ಒಲೆ ಬೇಕು, ನೀರು ಬೇಕು, ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಬೇಕು. ಅವುಗಳಿಲ್ಲದೆ ನಮಗೆ ಅಡಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಪರಮಾತ್ಮನಿಗೂ ಸೃಷ್ಟಿಯನ್ನ ಮಾಡ್ಲಿಕ್ಕೆ ಇವೆಲ್ಲ ಬೇಕಾ? ಈ ಉಪಕರಣಗಳ ಅಧೀನತೆ, ಪರಾಧೀನತೆ ಅವನಿಗುಂಟ ಅಂದ್ರೆ ಅದಿಲ್ಲ. ಆ ಪರಾಧೀನತೆ ಅವನ ಇದು ಯಾವುದೂ ಇಲ್ಲದೆಯೂ ಮಾಡ್ಲಿಕ್ಕೆ ಅವನಿಗೆ ಬರ್ತದೆ. ಅಷ್ಟಿದ್ದು ಇವುಗಳನ್ನು ಬಳಸ್ಕೋತಾನೆ ಅಂದ್ರೆ ಇಷ್ಟೆಲ್ಲ ವಸ್ತುಗಳು ಅವನ ಅಧೀನ, ಇವುಗಳಿಗೆ ಅಭಿಮಾನಿ ದೇವತೆಗಳು ಅವನ ಅಧೀನರು. ಹೇಗೆ ಶಕ್ತನಾದ ರಾಜ ತನ್ನ ಅಧೀನನಾದ ಸೇವಕನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಅವನ ಕೈ ಮೇಲೆ ಕೈ ಇಟ್ಟುಕೊಂಡೇ ನಡೆದಾಡುತ್ತಾನೆ, ಅದರಂತೆ ಇದು ಅವನ ವೈಭವಕ್ಕೆ ಅದರಂತೆ ಇಷ್ಟೆಲ್ಲ ಜಡ ವಸ್ತುಗಳು, ಅವುಗಳಿಗೆ ಅಭಿಮಾನಿಗಳು, ಪರಮಾತ್ಮನ ಅಧೀನರು ಅನ್ನೋದನ್ನ, ತನ್ನ ವೈಭವವನ್ನ ಪರಮಾತ್ಮ ತೋರಿಸ್ತಾನೆ. ಆ ಅಭಿಮಾನಿ ದೇವತೆಗಳಿಗೆ
ಸೇವೆಯ ಅವಕಾಶವನ್ನ ಈ ಮೂಲಕ ಒದಗಿಸಿಕೊಡ್ತಾರೆ. ಆದ್ದರಿಂದ ಆನಂದೋದ್ರೇಕವೇ ಸೃಷ್ಟ್ಯಾದಿಗಳಿಗೆ ಕಾರಣ ಹೊರತು ಪ್ರಯೋಜನಾಪೇಕ್ಷೆ ಇಲ್ಲ ಅನ್ನೋದನ್ನ ಮೊದಲನೇ ದೃಷ್ಟಾಂತ ಹೇಳಿ. ಸೃಷ್ಟ್ಯಾದಿಗಳನ್ನ ಮಾಡುವಾಗ ಈ ಉಪಕರಣಗಳನ್ನ ಬಳಸಿದಾಗ ಅವನಿಗೆ ಪರಾಧೀನತೆ ಬರ್ತದೇನೋ ಅನ್ನೋ ಪ್ರಶ್ನೆಯನ್ನ ಪರಿಹಾರ ಮಾಡುವಂತಹದ್ದು ಎರಡನೇ ಉದಾಹರಣೆ. ಇದು ಅವನ ವೈಭವಕ್ಕೆ ದ್ಯೋತಕ ಎಂಬುದು. ಇದಾದ ಮೇಲೆ ಮುಂದಿನ ನಿತ್ಯ ತೃಪ್ತನು ಕೃತಕೃತ್ಯನು ಅಚ್ಯುತಗಡ ಮುಕ್ತರೆಲ್ಲ ಆಪ್ತ ಕಾಮರುಗಡ ಇತ್ತ ಇವರಾಟವ ಅತ್ತ ಶ್ರುತಿ ಪಾಠವ ವ್ಯರ್ಥ ಮಾಡದವ ಜಾಣ ಅಂತ ವರ್ಣನೆ ಮಾಡುತ್ತಾ ನಿತ್ಯ ತೃಪ್ತನು ಪರಮಾತ್ಮ ನಿತ್ಯ ತೃಪ್ತ, ಯಾವಾಗಲೂ ಆನಂದ ಅವನಲ್ಲಿ ಪರಿಪೂರ್ಣವಾಗೇ ಇದೆ. ಆದ್ದರಿಂದ ತೃಪ್ತಿಯೂ ಅವನಲ್ಲಿ ಪರಿಪೂರ್ಣವಾಗಿದೆ, ನಿತ್ಯವಾಗಿಯೂ ಅವನು ತೃಪ್ತನಾದ. ಆಪ್ತ ಕಾಮಸ್ಯ ಕಾ ಸ್ಪೃಹ ಅಥೈಷ ಪರಮಾನಂದ ಮುಂತಾದ ಶ್ರುತಿಗಳು ಇದನ್ನ ಹೇಳುತ್ತೆ. ನವೇ ಪಾರ್ಥಾಸ್ತಿ ಕರ್ತವ್ಯಂ ನಾನವಾಪ್ತಮವಾತವ್ಯಂ ಅಂತೆಲ್ಲ ಗೀತೆಯಲ್ಲಿ ಅರ್ಜುನ, ನಾನು ಮಾಡಬೇಕಾದ ಕಾರ್ಯ ಕರ್ತವ್ಯ ನನಗೆ ಯಾವುದೂ ಇಲ್ಲ. ಇದನ್ನು ಮಾಡು ಇದನ್ನು ಮಾಡಬೇಡ ಅನ್ನೋ ವಿಧಿ ನಿಷೇಧಗಳಿಗೆ ನಾನು ಒಳಗಾದವನಲ್ಲ. ಯಾವುದೋ ಒಂದು ಕಾರ್ಯವನ್ನು ಮಾಡಿ ಅದರಿಂದ ಪಡೆಯಬೇಕಾದ ಹೊಸದಾದ ಪ್ರಯೋಜನ ನನಗೆ ಯಾವುದು ಇಲ್ಲ. ಕೃಷ್ಣಾವತಾರ ರಾಮಾವತಾರದಲ್ಲಿ ಅವನ ಪ್ರಾತಃ ಕಾಲದ ಆಹ್ನಿಕ ಅವನು ಮಾಡ್ತಾ ಇದ್ದ ಯಜ್ಞ ಸತ್ಕರ್ಮಗಳ ದಾನಗಳ ಬಗ್ಗೆ ಬೇಕಾದಷ್ಟು ವರ್ಣನೆ ಮಾಡಿದ್ದಾನೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ರು ರಾಮ ಕೃಷ್ಣ ಇವರೆಲ್ಲ? ಯಾವುದೋ ಹೊಸದಾದ ಪ್ರಯೋಜನ, ಪುಣ್ಯ ಸಂಪಾದನೆ ಮಾಡಬೇಕು, ದೊಡ್ಡವರ ಅನುಗ್ರಹ ಪಡೆಯಬೇಕು ಅನ್ನೋದಕ್ಕಾಗಿಯೇ ಅಲ್ಲ. ಬರೀ ಪರಮಾತ್ಮ ಒಬ್ಬನೇ ಅಲ್ಲ, ಮುಕ್ತರೆಲ್ಲ ಆಪ್ತ ಕಾಮರುಗಡ. ಯಾರು ಮುಕ್ತಿಗೆ ಹೊಂದಿದ್ದಾರೋ ಅವರೂ ಕೂಡ ಆನಂದ ಪೂರ್ಣರಾಗಿರ್ತಾರೆ. ತಮ್ಮ ಯೋಗ್ಯತಾನುಗುಣವಾಗಿ ಅವರೂ ಕೂಡ ಆಪ್ತ ಕಾಮರಾಗಿರ್ತಾರೆ. ತೀರ್ಣೋ ಹಿ ತದಾ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ ಅಂತ ಬೃಹದಾರಣ್ಯಕೋಪನಿಷತ್. ಮುಕ್ತನಾದಾಗ ಎಲ್ಲ ದುಃಖಗಳನ್ನು ಅವನು ಕಳೆದುಕೊಂಡಿರುತ್ತಾನೆ. ಆನಂದೀಹ್ಯೇ ವೈಷ ಭವತಿ ನ ಅನಾನಂದಂ ಕಂಚಿದುಪಸ್ಪೃಶತಿ. ಯಾವಾಗಲೂ ಆನಂದದಿಂದಲೇ ಮುಕ್ತನಾದವನಿರ್ತಾನೆ. ದುಃಖ ಅನ್ನೋದವನ ಹತ್ತಿರಕ್ಕೂ ಸುಳಿಯೋದು. ಕುತಯೇವತು ದುಃಖಂ ಸ್ಯಾತ್ ಸುಖಮೇವ ಸದೋದಿತಂ ಮುಂತಾದ ಶ್ರುತಿ ಸ್ಮೃತಿಗಳು ಇದನ್ನ ವರ್ಣಿಸಿ. ಮುಕ್ತರೂ ಕೂಡ ಆಪ್ತ ಕಾಮರು, ಯಥಾಯೋಗ್ಯವಾಗಿ ಪೂರ್ಣಾನಂದರು. ಹೀಗೆ ಪರಮಾತ್ಮ ನಿತ್ಯ ತೃಪ್ತ, ಪೂರ್ಣಕಾಮ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮೆಲ್ಲರ ಶರೀರದಲ್ಲಿದ್ದುಕೊಂಡು ವಿಶ್ವರೂಪದಿಂದ ನಮಗೆ ಜಾಗೃತ ಅವಸ್ಥೆಯನ್ನ ಪ್ರೇರಣೆ ಮಾಡುತ್ತಾ, ಜಾಗೃತ್ ಕಾಲದಲ್ಲಿ ನಾವೇನು ಭೋಗವನ್ನು ಮಾಡುತ್ತೇವೆ ಅದರ ಸಾರವನ್ನು ಭಗವಂತ ಭೋಗ. ಪ್ರವಿವಿಕ್ತ ಆಹಾರ ತರ ಇವ ಭವತಿ ಅಸ್ಮಾತ್ ಶಾರೀರಾದಾತ್ಮನಃ ಅಂತ ಬೃಹದಾರಣ್ಯಕ ವಾಕ್ಯ ಹೇಳುವಂತೆ ನಮಗಿಂತ ವಿಲಕ್ಷಣವಾದ ಭೋಗ ಭಗವಂತನದ್ದು. ನಾವು ಸ್ಥೂಲವಾದ ಪದಾರ್ಥಗಳ ಭೋಗವನ್ನು ಮಾಡಿದರೆ ಪರಮಾತ್ಮ ಸಾರ ಭೋಗವನ್ನು ಮಾಡ್ತಾನೆ.
ಶುಭಂ ಪಿಬತ್ಯಸೌ ನಿತ್ಯಂ. ಅವತಾರ ಕಾಲದಲ್ಲಿ ಪರಮಾತ್ಮ ಸ್ಥೂಲ ಭೋಗವನ್ನು ಮಾಡೋ, ಹೀಗೆ ಸ್ಥೂಲ ಸೂಕ್ಷ್ಮ ಭೋಗಗಳು ಪರಮಾತ್ಮನಿಗಿದೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ಜ್ಯೋತಿರ್ಮಯೇಷು ದೇಹೇಷು ಸ್ವೇಚ್ಛೆಯ ವಿಶ್ವಮೋಕ್ಷಿಣಃ ಭುಂಜತೆ ಸುಸುಖಾನ್ನೇವ ಎಂಬುದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಮುಕ್ತರೂ ಕೂಡ ಬಯಸಿದ ಸುಖವನ್ನೆಲ್ಲವನ್ನೂ ಅನುಭವಿಸ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಏನಾಯಿತು? ಶ್ರೀಹರಿಯೂ ಪೂರ್ಣಾನಂದ, ಮುಕ್ತರೂ ಯಥಾಯೋಗ್ಯವಾಗಿ ಪೂರ್ಣಾನಂದರು, ನಿತ್ಯ ತೃಪ್ತರು, ಆಪ್ತ ಕಾಮರು. ಹೀಗೆ ಶ್ರುತಿ ಸ್ಮೃತಿಗಳು ವರ್ಣನೆ ಮಾಡಿ. ಆದರೆ ಶ್ರೀಹರಿಯಾಗ್ಲಿ ಮುಕ್ತರಾಗ್ಲಿ ದಿವ್ಯವಾದಂತಹ ಭೋಗಗಳನ್ನು ಆಡ್ತಾರೆ. ಇದೊಂದು ಅವರಿಗೆ ಆಟ, ಇದೊಂದು ಲೀಲೆ, ನಿರಾಯಾಸವಾಗಿ ಲೀಲಾಜಾಲವಾಗಿ. ಆದ್ದರಿಂದ ಒಂದು ಕಡೆ ಶ್ರುತಿ ಸ್ಮೃತಿಗಳು ಅವರ ದಿವ್ಯವಾದ ಭೋಗ ಮುಂತಾದವುಗಳನ್ನು ವರ್ಣನೆ ಮಾಡ್ತಾವೆ. ಅತ್ತ ಶ್ರುತಿ ಪಾಠವನ್ನೂ ಬಿಡ್ಲಿಕ್ಕೆ ಬರೋದು. ಈ ಕಡೆಯಲ್ಲಿ ಇತ್ತ ಇವರ ಆಟವ, ಅಂದ್ರೆ ಮುಕ್ತರು ಮತ್ತು ಶ್ರೀಹರಿ ಮಾಡುವಂತಹ ಅನೇಕ ಭೋಗಗಳು, ಆಟಗಳು, ಇದನ್ನೂ ಬಿಡ್ಲಿಕ್ಕೆ ಬರೋದಿಲ್ಲ. ಎರಡನ್ನೂ ಶ್ರುತಿ ಸ್ಮೃತಿಗಳೇ ವರ್ಣನೆ ಮಾಡಿದ್ದಾವೆ. ಹಾಗಿರುವಾಗ ಯಾವುದನ್ನು ಬಿಡೋ ಹಾಗಿಲ್ಲ. ಒಂದನ್ನು ಬಿಟ್ಟು ಒಂದನ್ನು ಸ್ವೀಕಾರ ಮಾಡ್ತೇನೆ ಅಂತ ಅನ್ಲಿಕ್ಕೆ ಬರುವುದಿಲ್ಲ. ಭೋಗಗಳನ್ನ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ, ಓ, ಮುಕ್ತರಾಗಲಿ ಶ್ರೀಹರಿಯಾಗಲಿ ಪೂರ್ಣ ಕಾಮರಲ್ಲ, ನಿತ್ಯ ತೃಪ್ತರಲ್ಲ. ಯಾಕೆ? ಅವರು ವಿಷಯ ಪದಾರ್ಥಗಳ ಭೋಗವನ್ನು ಮಾಡ್ತಾರಲ್ಲ. ಆದ್ದರಿಂದ ಅವರು ಪೂರ್ಣಾನಂದರಲ್ಲ. ವಿಷಯ ಪದಾರ್ಥ ಭೋಗ ಮಾಡಿದ ಮೇಲೆ ಅವರಿಗೆ ಆನಂದ ಸಿಕ್ಕದ್ದು ಅಂತ ಅವರು ಶ್ರುತಿ ಇದು ದಿವ್ಯ ಭೋಗಗಳನ್ನ ಮಾಡ್ತಾರೆ ಅಂತ ವರ್ಣನೆ ಮಾಡಿದ ಮಾತನ್ನಿಟ್ಟುಕೊಂಡು ಅವರು ಭೋಗವನ್ನು ಮಾಡ್ತಾರೆ ಅಂತಂದ ಮೇಲೆ, ಭೋಗ ಮಾಡಿದ ಮೇಲೆ ಅವರಿಗೆ ಆನಂದ ಸಿಕ್ತು, ಅಲ್ಲಿಯವರೆಗೆ ಸಿಕ್ಕಿರ್ಲಿಲ್ಲ ಅಂತ ಅವರನ್ನ ನಿತ್ಯಾನಂದರಲ್ಲ, ಪೂರ್ಣ ಕಾಮರಲ್ಲ ಅಂತ ಹೇಳಲಿಕ್ಕೂ ಹೋಗ್ತಾರೆ. ಯಾಕೆ? ಅವರು ನಿತ್ಯಾನಂದರು, ನಿತ್ಯತೃಪ್ತರು, ಪೂರ್ಣ ಕಾಮರು ಅನ್ನೋದನ್ನು ಶ್ರುತಿ ಹೇಳಿ. ಅಲ್ರಿ, ಅವರು ನಿತ್ಯಾನಂದರು, ಪೂರ್ಣ ಕಾಮರು ಅಂತಂದ ಮೇಲೆ ಈ ಭೋಗ ಯಾಕೆ ಮಾಡ್ಬೇಕು? ಆದ್ರಿಂದ ಭೋಗ ಮಾಡುವುದಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಅದನ್ನೂ ಹೇಳಬಾರ್ದು. ಅದನ್ನೂ ಶ್ರುತಿ ಸ್ಮೃತಿಗಳೇ ಹೇಳಿ. ಆದ್ದರಿಂದ ಮೇಲುನೋಟಕ್ಕೆ ಪರಸ್ಪರ ವಿರುದ್ಧ ಅನ್ನುವಂತೆ ಕಾಣುವ ಮಾತುಗಳು ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿದೆ. ದಿವ್ಯವಾದ ಪದಾರ್ಥಗಳ ಭೋಗವನ್ನೂ ಹೇಳ್ತಾರೆ, ಪೂರ್ಣಾನಂದವನ್ನು ಹೇಳ್ತಾರೆ. ಇದು ವಿರುದ್ಧ ಅನ್ಸೋದಿಲ್ವ? ಅವರು ಆನಂದ ಪರಿಪೂರ್ಣರು, ನಿತ್ಯ ತೃಪ್ತರಾಗಿದ್ರೆ ಭೋಗ ಯಾಕೆ? ಭೋಗ ಮಾಡ್ತಾರೆ ಅಂತ ಆದ್ರೆ ಭೋಗ ಮಾಡಿದ ಮೇಲೆ ಅದು ಸಿಕ್ತು, ಮುಂಚೆ ಇರ್ಲಿಲ್ಲ ನಮ್ಗೆ. ಆದ್ರೆ ಅವುಗಳನ್ನ ವಿರೋಧ ಬಾರದಂತೆ ಹೊಂದಿಸ್ಬೇಕು ಹೊರತು ಅವುಗಳಲ್ಲಿ ಒಂದನ್ನು ಸ್ವೀಕಾರ ಮಾಡಿ ಒಂದನ್ನು ಬಿಡ್ಲಿಕ್ಕೆ ಹೋಗ್ಬಾರ್ದು. ವಾದರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ. ಎರಡು ಹಸುಗಳು ಜಗಳಾಡ್ತಾ ಇರ್ತಾರೆ. ಜಗಳಾಡುವಾಗ ಜಗಳ ಹೇಗೆ ಬಿಡಿಸ್ಬೇಕು? ಒಂದು ಹಸುವಿನ ಕತ್ತು ಕತ್ತರಿಸಿ ಬಿಟ್ರೆ ಮುಗಿಯಿತು, ಜಗಳ ನಿಂತು ಹೋಗುತ್ತೆ. ಹಾಗೆ ಮಾಡೋದಾ? ಎಲ್ಲಾ ಗೋವುಗಳು ಪೂಜ್ಯವೇ ಅಲ್ವಾ? ಹಾಗಿರುವಾಗ ಆ ಗೋವುಗಳಲ್ಲಿ ಜಗಳ ಬಿಡಿಸ್ಬೇಕಾದ್ರೆ ಯಾವುದೋ ಒಂದು ಗೋವನ್ನ ಹತ್ಯೆ ಮಾಡೋದು ಬೇಡ. ಆ ಗೋವುಗಳನ್ನ
ಒಂದೇ ಕಡೆ ಕಟ್ಟೋದು ಬಿಟ್ಟು ಬೇರೆ ಬೇರೆ ಕಡೆ ಸ್ವಲ್ಪ ದೂರ ದೂರ ಕರ್ಕೊಂಡು ಹೋಗಿ ಕಟ್ಟಿ ಎರಡಕ್ಕೂ ಹುಲ್ಲು ದಂಟು ಇವುಗಳನ್ನು ಹಾಕಿಬಿಟ್ರೆ ತಂಪಾಡಿಗೆ ತಾವು ಮೇಯ್ತಾ ಇರ್ತಾರೆ. ಹಾಗೆ ಎರಡು ವೇದ ವಾಕ್ಯಗಳು ಗೋವಿನಂತೆ ಅಪೌರುಷೇಯ, ಎರಡೂ ಪ್ರಮಾಣ, ಎರಡೂ ಹೇಳುವ ವಿಷಯ ವಾಸ್ತವವೇ ಇರುತ್ತದೆ. ಆದರೆ ಗೋವುಗಳು ಜಗಳಾಡೋ ಹಾಗೆ ಆ ಎರಡು ವಾಕ್ಯಗಳಲ್ಲಿ ಮೇಲ್ನೋಟಕ್ಕೆ ವಿರೋಧ ಕಾಣಿಸ್ತಾ ಇರ್ತದೆ. ವಿರೋಧ ಪರಿಹಾರ ಮಾಡ್ಲಿಕ್ಕೆ ಒಂದು ವಾಕ್ಯವನ್ನ ಅಪ್ರಮಾಣ ಅಂತ ಹೇಳಿ ಇನ್ನೊಂದು ವಾಕ್ಯವನ್ನು ಮಾತ್ರ ಪ್ರಮಾಣ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಅದರ ಬದಲು ಜಗಳ ಪರಿಹಾರ ಮಾಡ್ಲಿಕ್ಕೆ ಎರಡೂ ಗೋವುಗಳನ್ನ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆ ಕಟ್ಟಿದ ಹಾಗೆ ಈ ಎರಡೂ ವಾಕ್ಯಗಳಿಗೆ ಬೇರೆ ಬೇರೆ ಅರ್ಥವನ್ನ ಕಲ್ಪನೆ ಮಾಡು. ಏನಂತ? ನಿತ್ಯಾನಂದ ಪೂರ್ಣಕಾಮ ಅಂತ ಹೇಳಿದ ವಾಕ್ಯಗಳು ಹೇಳಿದಂತೆ ಪರಮಾತ್ಮ ಮುಕ್ತರು, ಅವರು ಪೂರ್ಣಕಾಮರೂ ಹೌದು, ಆನಂದ ಪೂರ್ಣರೂ ಹೌದು ಎಲ್ಲ. ಹಾಗಿದ್ರೆ ಈ ನಾನಾ ವಿಧವಾದ ಭೋಗಗಳನ್ನು ಮಾಡ್ತಾರೆ ಅಂತ ಅನ್ನೋ ವರ್ಣನೆಗೇನು ಗತಿ ಅಂದ್ರೆ ಅದೊಂದು ಲೀಲೆ. ಆನಂದೋದ್ರೇಕ ಆದವನು ಹುಚ್ಚೆದ್ದು ಕುಣಿದಾಡೋ ಹಾಗೆ ಇದು ಕೂಡ ಒಂದು ಲೀಲೆ ಅಷ್ಟೆ. ಪರಮಾತ್ಮನ ಆನಂದೋದ್ರೇಕದ ಒಂದು ಫಲವೇ ಈ ಜಗತ್ತಿನ ಸೃಷ್ಟಿ. ಮುಕ್ತರು ಆನಂದೋದ್ರೇಕದಿಂದ ನಾನಾ ವಿಧವಾದ ಭೋಗಗಳನ್ನು ಮಾಡ್ತಾರೆ. ಹಾಗೆ ಇದೊಂದು ಲೀಲೆ ಅಂತ ಹೇಳುವ ಮೂಲಕ ಆ ವಿರೋಧವನ್ನು ಪರಿಹಾರ. ಪೂರ್ಣಾನಂದ ಸ್ವರೂಪಸ್ಯ ಕ್ರೀಡಾ ಭೋಗೋ ನ ಚಾನ್ಯಥಾ ಯಥಾ ಆದಿತ್ಯಸ್ಯ ದೀಪೇನ ನ ವಿಶೇಷೋಸ್ತಿ ಕಷ್ಟ. ಸೂರ್ಯನನ್ನ ತೋರಿಸಲಿಕ್ಕೆ ಒಂದು ದೀಪ ಹಿಡದಂತೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಹಾಗಿರಬೇಕಾದರೆ ಅದರಂತೆ ಪೂರ್ಣಾನಂದನಾದಂತಹ ಪರಮಾತ್ಮನಿಗೆ ಹಾಗೂ ಮುಕ್ತರಿಗೆ ಈ ವಿಷಯ ಪದಾರ್ಥಗಳ ಭೋಗದಿಂದ ಏನಾಗಬೇಕಾಗಿದೆ? ಅದೇನೂ ಇಲ್ಲ. ಸುಮ್ಮನೆ ಒಂದು ಲೀಲೆ ಆಟ ಇದ್ದ ಹಾಗೆ ಕ್ರೀಡೆ ಅಷ್ಟೇನೆ ಇದು, ಅದಕ್ಕಿಂತ ಬೇರೆ ಏನೂ ಅಲ್ಲ ಅಂತ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಇಷ್ಟರಲ್ಲಿ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಆಮೇಲೆ ಮುಂದುವರಿಸ್ತೇನೆ. ಏನಿಲ್ವಾ? ಏನಿಲ್ಲ ಆಚಾರ್ಯ, ಏನಿಲ್ಲ. ಸರಿ. ಅದರಿಂದ ತಮ್ಮ ನಿತ್ಯಾನಂದ ತಪ್ಪದಂತೊದಗಿದ ವಿಷಯ ರಾಶಿಗಳ ಮದನನಯ್ಯನ ಪುರದಿ ನೆಲೆಸಿರಿದ್ದ ಮುಕ್ತರು ಮುದದಿಂದ ಸೇವಿಪರೈಸೆ. ಆದ್ದರಿಂದ ಅಂದ್ರೆ ಮುಕ್ತರು ಶ್ರೀಹರಿ ಇಬ್ಬರು ನಿತ್ಯ ತೃಪ್ತರು ಪೂರ್ಣಾನಂದರಾದ್ದರಿಂದಲೇ ಆ ವೈಕುಂಠಾದಿ ಲೋಕಗಳಲ್ಲಿ ವಾಸ ಮಾಡತಕ್ಕ ಮುಕ್ತ ಲೋಕಗಳಲ್ಲಿ ವಾಸ ಮಾಡತಕ್ಕ ಮುಕ್ತರು ಸಂಕಲ್ಪ ಮಾತ್ರದಿಂದಲೇ ತಮಗೆ ದೊರೆತಿರುವಂತಹ ಭೋಗಗಳನ್ನ ಅವರು ಅನುಭವಿಸ್ತಾರೆ. ಅವರು ಭೋಗ ಅನುಭವಿಸ್ತಾರೆ ಅಂತಂದ ಮಾತ್ರಕ್ಕೆ ಅದರಿಂದ ಅವರಿಗೆ ಹೊಸದಾಗಿ ಆನಂದ ಪ್ರಾಪ್ತಿ ಇಲ್ಲ. ನಿತ್ಯಾನಂದ ಸ್ವರೂಪರು. ತಮ್ಮ ನಿತ್ಯಾನಂದತೆಗೆ ಯಾವುದೇ ಭಂಗ ಬರದ ರೀತಿಯಲ್ಲಿ ಆ ದಿವ್ಯವಾದಂತಹ ಭೋಗಗಳನ್ನ ಅವರು ಅನುಭವಿಸ್ತಾರೆ. ಆನಂದದಿಂದ ಇವುಗಳನ್ನು ಅನುಭವಿಸ್ತಾರೆ, ಆನಂದಕ್ಕಾಗಿ ಅನುಭವಿಸ್ತಾರೆ ಅಲ್ಲ. ಶಬ್ದ ಪ್ರಯೋಗದಲ್ಲಿ ವ್ಯತ್ಯಾಸ ಗಮನಿಸಿ. ಆನಂದಕ್ಕಾಗಿ ಅನುಭವಿಸ್ತಾರೆ ಅಂದ್ರೆ ಈ ಅನುಭವದ ಪ್ರಯೋಜನ ಆನಂದ ಪ್ರಾಪ್ತಿ ಅಂತ ಆಯ್ತು. ಆವಾಗ ಮುಂಚೆ ಈ ಆನಂದ ಇರಲಿಲ್ಲ,
ಆಮೇಲೆ ಆನಂದ ಪ್ರಾಪ್ತಿ ಆಯಿತು. ಹಾಗಲ್ಲ, ಆನಂದಕ್ಕಾಗಿ, ಆನಂದ ಪ್ರಾಪ್ತಿಗಾಗಿ ಅವರು ಇದನ್ನ ಅನುಭವಿಸೋದು. ಮತ್ತೆ ಆನಂದದಿಂದ ಇದನ್ನ ಹೀಗೆ ವಿಷಯ ಭೋಗದಿಂದ ಅವರಿಗೆ ಆ ಆನಂದ ಅಭಿವ್ಯಕ್ತ ಆಗತ್ತೆ, ಪ್ರಕಟ ಆಗತ್ತೆ. ಆಚಾರ್ಯ, ವಿಷಯ ಭೋಗ ಅಂದ್ರೆ ಅಲ್ಲಿ ಸಿಗುವಂತ ಒಂದು ಸುಖ ಅಂತ ತಿಳ್ಕೊಬೇಕಾ, ಮತ್ತೆ ಯಾವ ರೀತಿ? ಅಲ್ಲ, ಯಾವುದೇ ಈಗ ಹಣ್ಣು ತಿಂದು ವಿಷಯ ಅಂತಂದ್ರೆ ಭೋಗ ಸಾಮಗ್ರಿ. ವಿಷಯ ಪದಾರ್ಥ ಅಂದ್ರೆ ಭೋಗ ಸಾಮಗ್ರಿ. ಹಣ್ಣು ತಿನ್ನೋದಿರಬಹುದು, ಒಳ್ಳೆ ಸುಗಂಧದ ಪದಾರ್ಥವನ್ನ ಆಘ್ರಾಣಿಸೋದಿರಬಹುದು, ಸುಶ್ರಾವ್ಯವಾದ ಸಂಗೀತ ಕೇಳೋದಿರಬಹುದು. ಇದೆಲ್ಲ ವಿಷಯ ಪದಾರ್ಥ ಭೋಗ ಅಂತ. ಈ ತರಹದ ಯಾವುದೇ ವಿಷಯ ಪದಾರ್ಥಗಳ ಭೋಗ ಅನುಭವ, ಇದು ಅವರ ಸ್ವರೂಪಾನಂದದ ಅಭಿವ್ಯಕ್ತಿಗೆ ಕಾರಣ ಆಗತ್ತೆ ಅಷ್ಟೇ. ಅದರಿಂದ ಅಂದ್ರೆ ಈ ಹಿಂದೆ ತರ ಅಲ್ಲ ಆಚಾರ್ಯ, ಈ ತರ ಹಿಂಗ ವಿಷಯ ಭೋಗಗಳನ್ನ ಅನುಭವಿಸೋದು ಅವರ ಸ್ವರೂಪಾನಂದಕ್ಕೆ ಅಭಿವ್ಯಕ್ತಿಗೆ ಕಾರಣ ಅಂತಂದ್ರೆ ಯಾವ ರೀತಿ, ಹೆಂಗೆ? ಸ್ವಲ್ಪ ಹೇಳಿ. ಅದಕ್ಕೆ ಹಿಂದೆ ಒಂದು ಉದಾಹರಣೆ ಕೊಟ್ರು. ಮೈಗೆ ಗಂಧವನ್ನ ಕೂಸಿಕೊಂಡಿರ್ತಾರೆ. ಆ ಗಂಧ ಸ್ವಭಾವತಃ ತಂಪು. ಆದ್ರೆ ಮಂದವಾದ ಗಾಳಿ ಬಂದಾಗ ಆ ತಂಪು ಅನ್ನೋದು ಹೇಗೆ ಪ್ರಕಟ ಆಗತ್ತೆ, ಅದರಂತೆ ಆನಂದ ಅನ್ನೋದು ಅವರ ಸ್ವರೂಪದಲ್ಲೇ ಇರುವಂತ ಆಯಾ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಆ ಆನಂದ ಪ್ರಕಟವಾಗ ಅನುಭವಕ್ಕೂ ಬರುತ್ತೆ. ಹಾಗೆ ಗುರುಗಳೇ, ಕೇಳ್ಬಹುದಾ? ಹೇಳಿ. ಸಾಮಾನ್ಯವಾಗಿ ಮುಕ್ತರು ಅಂದ ತಕ್ಷಣ ನಮ್ಮ ಅಲ್ಪಮತಿಗಳ ಮನಸ್ಸಿನಲ್ಲಿ ಅವರು ಎಲ್ಲಾ ಕಾಮನೆಗಳನ್ನ ಮೀರಿ ನಿಂತವರು, ಅವ್ರಿಗೆ ಏನೂ ಇರೋದಿಲ್ಲ, ಆನಂದ ಸಿಕ್ಕಾಗಿದೆ ಅನ್ನುವಂತ ಒಂದು ಭಾವನೆ ಇತ್ತು. ಈ ರೀತಿ ಈ ವಿವರಣೆಯನ್ನು ಕೇಳಿದಾಗ ಅಲ್ಲೂ ಕೂಡ ಅವರಿಗೆ ನೀವು ಹೇಳುವ ರೀತಿಯಲ್ಲಿ ಅವರ ಸ್ವರೂಪಾನಂದ ಪ್ರಕಟವಾಗತ್ತೆ ಅನ್ನೋದು ನಮಗೆ ಈಗ ಸರಿಯಾಗಿ ಅರ್ಥ ಆಗ್ತಾ ಇದೆ. ಇಲ್ಲದೆ ಹೋದಾಗ ನಮ್ಗೆ ಅವ್ರಿಗೇನು ಬಯಕೆ, ಅವ್ರಿಗೆ ಯಾಕೆ ಆಸೆ, ಅವ್ರಿಗೆ ಯಾಕೆ ವಿಷಯ ಭೋಗ ಅಂತ ನಮ್ಮ ಮನಸ್ಸನ್ನ ಹುಳ ಕೊರದಂತೆ ಕೊರೀತಿತ್ತು. ಅದೇ, ಅದು ಸ್ವರೂಪಾನಂದ ಅನ್ನೋದು ಪ್ರಕಟ ಆಗೋದಕ್ಕಾಗಿ ವಿಷಯ ಪದಾರ್ಥಗಳ ಭೋಗ ಮಾಡ್ತಾರೆ. ಅದಕ್ಕಾಗಿ ಆ ವಿಷಯ ಪದಾರ್ಥಗಳ ಭೋಗವನ್ನು ಇಚ್ಛಿಸ್ತಾರೆ, ಅಪೇಕ್ಷೆ ಪಡ್ತಾರೆ. ಆದ್ರಿಂದ ಅವರಲ್ಲಿ ಇಚ್ಛೆ ಇದೆ, ಇಚ್ಛೆ ಇರಬಾರದು ಅಂತ ಇಲ್ಲ. ಮೊನ್ನೆ ಎಲ್ಲ ಹೇಳಿದ ಹಾಗೆ ಯಾವ ಇಚ್ಛೆ ಪರಿಪೂರ್ಣ ಆಗದೆ ಅದರಿಂದ ದುಃಖ ಆಗತ್ತೋ ಅಂತಹ ಇಚ್ಛೆ ಅನ್ನೋದು ದೋಷ. ಮುಕ್ತಿಯಲ್ಲಿ ಹಾಗಾಗೋದಿಲ್ಲ, ಆದ್ರಿಂದ ಇಚ್ಛೆ ಅನ್ನೋದು ದೋಷ ಆಗುತ್ತೆ. ಆಚಾರ್ಯ, ಇಲ್ಲಿ ಮೈಗೆ ಗಂಧ ಪೂಸ್ಕೊಂಡಿರೋಂಥದ್ದು ಕಾಲದಲ್ಲೂ ಅದು ಗಾಳಿಯಿಂದ ಅಭಿವ್ಯಕ್ತ ಆಗ್ಬೇಕಾಗತ್ತೆ. ಹಾಗಾಗಿ ಗಾಳಿ ಅನ್ನೋದು ಒಂದ್ ಜಾಗದಲ್ಲಿ ಒಂದು ಏನಾದ್ರು ಇರ್ಬೇಕಲ್ಲ ಅಲ್ಲಿ. ಇಲ್ಲಿ ಗಾಳಿಯ ಜಾಗದಲ್ಲಿ ಮುಕ್ತರು ಅನುಭವಿಸುವ ವಿಷಯ ಭೋಗ, ಗಾಳಿಯ ಜಾಗದಲ್ಲಿ ಮುಕ್ತರು ಅನುಭವಿಸುವ ವಿಷಯ ಭೋಗ ಅಂದ್ರೆ ಅವರು ಇಚ್ಛೆ ಪಡೋದೇ ಅದೊಂದು ನಿಮಿತ್ತ ಮಾಡ್ಕೊಂಡು ಅದು ಅದೇ ಇಚ್ಛೆ ಪಡ್ತಾರೆ. ಇಚ್ಛೆ ಪಟ್ಟು ಕೂಡ್ಲೆ ಆ ವಿಷಯ ಪದಾರ್ಥಗಳು ಸಿಗ್ತವೆ. ಆ ವಿಷಯ ಪದಾರ್ಥಗಳನ್ನು ಅವರು ಭೋಗಿಸ್ತಾರೆ. ಅಂದ್ರೆ ಅವರಲ್ಲೇ ಇರೋ ಸುಖದ ಅಭಿವ್ಯಕ್ತಿಗೋಸ್ಕರ ಅದು ಇಚ್ಛೆ ಬರುತ್ತೆ, ಅಭಿವ್ಯಕ್ತಿ ಆಗುತ್ತೆ. ಹಾಗೆ ಸರಿ, ಅರ್ಥ ಆಯ್ತು. ನಮಸ್ಕಾರ. ಅರವೆಂದು ಣ್ಯವೆಂದು ಅಲ್ಲಿ ಸುಧೆ ಸಾಗರ ಎರಡೆಂದೆಂದಿಪ್ಪುವುಗಡ ಸರಸಲೀಲೆಯಿಂದಲಿ ಅದರ ರಸವನು ಮುಕ್ತರು ಬಂದು ಆಸ್ವಾದಿಸುವರು ಗಡ ಅಂತ.
ಆ ವೈಕುಂಠ ಶ್ವೇತ ದ್ವೀಪ ಅನಂತಾಸನ ಎಂಬ ಏನು ಲೋಕಗಳು ಅಲ್ಲಿ ಮುಕ್ತ ಸ್ಥಾನಗಳಿದೆ. ಆ ಮುಕ್ತ ಸ್ಥಾನಗಳಲ್ಲಿ 2 ಸಮುದ್ರಗಳಿದ್ದಾವೆ. ಅದಕ್ಕೆ ಹೆಸರು ಅರ ಮತ್ತು ಣ್ಯ ಅಂತ. ಒಂದಕ್ಕೆ ಅರ ಅಂತ ಹೆಸರು, ಇನ್ನೊಂದಕ್ಕೆ ಣ್ಯ ಅಂತ ಹೆಸರು. ಇದು ಅಮೃತದ ಸಮುದ್ರ ಹೊರತು ಈ ಉಪ್ಪಿನ ಸಮುದ್ರ ಅಲ್ಲ, ಅದು ಅಮೃತದ ಸಮುದ್ರ. ಹಾಗಾಗಿ ಆ ಅಮೃತದ ಸಮುದ್ರದ ಅಮೃತವನ್ನ, ಆ ರಸವನ್ನ ಮುಕ್ತರಾದವರು ಬಂದು ಯಾವಾಗಲೂ ಅದನ್ನ ಆಸ್ವಾದನೆ ಮಾಡ್ತಾ ಇರ್ತಾರೆ, ಅದನ್ನು ಕುಡಿತಾ ಇರ್ತಾರೆ. ಅರಶ್ಚ ಹವೈಣ್ಯಶ್ಚರಣವೌ ಬ್ರಹ್ಮಲೋಕೆ ಅಂತ ಉಪನಿಷತ್ತು. ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆ ಕೊಡ್ತಾ ಅರಶ್ಚ ವೈಣ್ಯಶ್ಚ ಸುಧಾ ಸಮುದ್ರವು 2 ಅಮೃತದ ಸಮುದ್ರಗಳು. ತತ್ರೈವ ಸರ್ವಾಭಿಮತ ಪ್ರದೌ ದ್ವೌ. ಆ ವೈಕುಂಠಾದಿ ಲೋಕಗಳಲ್ಲಿ ಮುಕ್ತರಿಗೆ ಸರ್ವಾಭಿಮತವನ್ನು ಕೊಡತಕ್ಕಂತಹ ಅಮೃತದ 2 ಸಮುದ್ರಗಳು ಅಂತ ಆಚಾರ್ಯರು ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ವಿಷ್ಣು ರಹಸ್ಯದಲ್ಲಿ ಅರಣ್ಯಾಖ್ಯವು ಸುಧಾ ಸಿಂಧು ವಿಷ್ಣೋರ್ಲೋಕತ್ರಯೇಪಿಹಿ ಸೀಮಾ ವಿಭಾಜಕೌ ತೌತು ಭೂ ದುರ್ಗಾ ಭಾಗಯೋ ಕ್ರಮ. ಇನ್ನು ಹೆಚ್ಚಿನ ವಿವರಣೆಯನ್ನು ವಿಷ್ಣು ರಹಸ್ಯದ ವಾಕ್ಯ ಹೇಳಿದೆ. ಏನು? 3 ಸ್ಥಾನಗಳಲ್ಲೂ ವೈಕುಂಠ ಶ್ವೇತ ದ್ವೀಪ ಅನಂತಾಸನ 3ರಲ್ಲೂ ಶ್ರೀಭಾಗ, ದುರ್ಗಾಭಾಗ, ಭೂಭಾಗ ಅಂತ 3 ಭಾಗ ಇದೆ. ಶ್ರೀಭಾಗ ಮುಕ್ತ ಸ್ಥಾನ, ಭೂಭಾಗ ದುರ್ಗಾಭಾಗಗಳು ಅಮುಕ್ತ ಸ್ಥಾನ. ಆದರೆ ಶ್ರೀಭಾಗ ಎಲ್ಲಿಂದ ಪ್ರಾರಂಭ ಆಗತ್ತೆ, ಭೂಭಾಗ ದುರ್ಗಾಭಾಗಗಳು ಎಲ್ಲಿ ಮುಗಿಯುತ್ತದೆ? ಅದಕ್ಕೊಂದು ಗಡಿ ಬೇಡವಾ, ಸೀಮಾ ಬೇಡವಾ? ಅಂದ್ರೆ ಆ ಸೀಮಾ ರೇಖೆಯಂತೆ ಇರುವಂತವುಗಳು ಈ 2 ಸಮುದ್ರ. ಆದ್ದರಿಂದ ಮೊದಲಿಗೆ ಶ್ರೀಭಾಗದಿಂದ ಭೂಭಾಗವನ್ನ ಬೇರ್ಪಡಿಸೋದಕ್ಕೆ ಮಧ್ಯದಲ್ಲಿ ಅರ ಎಂಬ ಸಮುದ್ರ. ಆ ಅರ ಸಮುದ್ರ ಮುಗಿದ ಮೇಲೆ ಭೂಭಾಗ ಪ್ರಾರಂಭವಾಗ್ತದೆ. ಆ ಭೂಭಾಗ ಮತ್ತು ದುರ್ಗಾಭಾಗಗಳನ್ನ ಬೇರ್ಪಡಿಸಲಿಕ್ಕೆ ಮಧ್ಯದಲ್ಲಿ ಣ್ಯ ಎಂಬ ಸಮುದ್ರ. ಅಲ್ಲಿಗೆ ಶ್ರೀಭಾಗ ಮುಗಿದು ಭೂಭಾಗ ಶುರುವಾಗಬೇಕಾದ್ರೆ ಮಧ್ಯದಲ್ಲಿ ಅರ ಸಮುದ್ರ, ಭೂಭಾಗ ಮುಗಿದು ದುರ್ಗಾಭಾಗ ಶುರುವಾಗಬೇಕಾದ್ರೆ ಮಧ್ಯದಲ್ಲಿ ಣ್ಯ ಎಂಬ ಸಮುದ್ರ. ಹೀಗೆ ಶ್ರೀಭಾಗದಿಂದ ಭೂಭಾಗವನ್ನ ಬೇರ್ಪಡಿಸುವಂತಹ ಗಡಿ ಅರ, ಭೂಭಾಗ ಮತ್ತು ದುರ್ಗಾಭಾಗಗಳನ್ನ ಬೇರ್ಪಡಿಸುವಂತಹ ಗಡಿ ಣ್ಯ ಎಂಬ ಸಮುದ್ರ ಎಂಬುದಾಗಿ ಅಂತಹ ಆ ಸಮುದ್ರದ ಅಮೃತ ಸಮುದ್ರದ ಅಮೃತವನ್ನ ಸರಸ ಲೀಲೆಯಿಂದಲಿ ಅದರ ರಸವನ್ನು ಮುಕ್ತರು ಬಂದು ಆಸ್ವಾದಿಸುವರು. ಅದನ್ನು ಕುಡಿಯೋದಕ್ಕೆ ಅವರಿಗೇನು ಆಯಾಸ ಇಲ್ಲ, ಅದು ಒಂದು ಲೀಲೆನೆ. ಅಂತಹ ಲೀಲಾಜಾಲವಾಗಿ ಅಲ್ಲಿ ಬಂದು ಆ ಅಮೃತದ ರಸವನ್ನು ಅವರು ಪಾನ ಮಾಡ್ತಾರೆ ಅಂತ ಇಲ್ಲಿ ವರ್ಣನೆ ಮಾಡಿದಂತೆ ಆಗಿದೆ. ಇಲ್ಲಿಗೆ ಇವತ್ತಿಗೆ ಸಾಕು. ಉಳಿದದ್ದು ನಾಳೆ ಭಾನುವಾರ, ಪ್ರಾಯ ನಾಳೆಯೂ ಪಾಠ ಇದೆ. ಯಾವುದಕ್ಕೂ ನಾನು ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಸೂಚನೆ ಹಾಕಿ. ಆಚಾರ್ಯ ನಮಸ್ಕಾರ. ಒಂದೇ ಒಂದು ಡೌಟ್ ಇದೆ. ಈಗ ಈ ಶ್ರೀಭಾಗ ಮತ್ತು ಭೂದುರ್ಗಾ ಭಾಗಗಳ ಮಧ್ಯದಲ್ಲಿ ಅಂದ್ರೆ ಶ್ರೀಭಾಗ ಚಿತ್ತದಲ್ಲಿ ವಿರಜಾ ನದಿ ಇದೆ ಅಂತ ಹೇಳ್ತಾರಲ್ಲ, ಮತ್ತೆ ಅರ ಮತ್ತು ಣ್ಯ ಸಮುದ್ರಗಳು ಇಲ್ಲಿ ಬರ್ತವೆ ಅಂತ ಗೊತ್ತಾಗ್ಲಿಲ್ಲ. ವಿರಜಾ ನದಿ ಶ್ರೀಭಾಗದಲ್ಲಿ
ಯಾವ ಪರಮಾತ್ಮನ ವಿಷ್ಣು ಮಂದಿರ ಅಯೋಧ್ಯ ಎಂಬ ಪಟ್ಟಣ ಇದೆ, ಆ ಅಯೋಧ್ಯ ಎಂಬ ಪಟ್ಟಣಕ್ಕೂ ಶ್ರೀಭಾಗದ ಮಧ್ಯದಲ್ಲಿರೋದು ಅಯೋಧ್ಯ ನಗರ ಹರಿಮಂದಿರ. ಅಲ್ಲಿ ಆ ಅಯೋಧ್ಯ ನಗರ ಹರಿಮಂದಿರ ಏನಿದೆ ಅದಕ್ಕೂ ಶ್ರೀಭಾಗ, ಅದನ್ನು ಸೇರಿಸಿ ಸುತ್ತಲೂ ಶ್ರೀಭಾಗ ಮತ್ತು ಇದೆ. ಆದ್ದರಿಂದ ಆ ಅಯೋಧ್ಯ ನಗರದ ಸುತ್ತಲೂ ಇರೋದು ವಿರಜಾ ನದಿ. ವಿರಜಾ ನದಿಯನ್ನು ನಾವು ಶ್ರೀಭಾಗ ಭೂಭಾಗಗಳ ಮಧ್ಯೆ ಅಂತ ಹೇಳುವುದು. ಶ್ರೀಭಾಗದ ಮಧ್ಯದಲ್ಲಿರುವ ವಿಷ್ಣು ಮಂದಿರದ ಸುತ್ತಲೂ ಹರಿಯುತ್ತಾ ಇರೋದು, ಅಯೋಧ್ಯ ಪಟ್ಟಣದ ಸುತ್ತಲೂ ಹರಿಯುತ್ತಾ ಇರೋದು ಸಾರು. ಹಾಗೆ. ಚಿಪ್ಸ್ ತರಕ್ ಬಂದಾಗ ಅರ್ಥ ಆಗ್ಲಿಲ್ಲ ಆಚಾರ್ಯ. ಈಗ ನೋಡಿ, ಸುಮ್ನೆ ನಿಮಗೆ ಕಲ್ಪನೆಗೆ ಹೇಳ್ತೇನೆ. ಒಂದು 4 ಕಿಲೋಮೀಟರ್ನಷ್ಟು ಶ್ರೀಭಾಗ ಇದೆ ಅಂತ. ಅದರ ಮಧ್ಯದಲ್ಲಿ 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ನಷ್ಟು ವಿಷ್ಣು ಮಂದಿರ ಅಯೋಧ್ಯ ಪಟ್ಟಣ ಇದೆ ಅಂತ. ಅಲ್ಲಿಗೆ 3-3.5 ಕಿಲೋಮೀಟರು ಶ್ರೀಭಾಗ ಉಳಿಯುತ್ತೋ ಇಲ್ವೋ? ಬಿಲ್ಟಪ್ ಏರಿಯಾ ಇದು, ಟೋಟಲ್ ಏರಿಯಾ ಅದು. ಟೋಟಲ್ ಏರಿಯಾ 4 ಕಿಲೋಮೀಟರ್, ಬಿಲ್ಟಪ್ ಏರಿಯಾ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್. ಬಟ್ ಅಲ್ಲಿಗೆ ಬಿಲ್ಟಪ್ ಮುಂಚೆ ಈ ಶ್ರೀಭಾಗವನ್ನು ಎಂಟರ್ ಹೆಂಗ್ ಮಾಡ್ತಾರೆ ಅವರು ಅಂತ. ಆ ವಿರಜಾ ನದಿ ಮುಟ್ಬೇಕಂದ್ರ 4 ಕಿಲೋಮೀಟರ್ ಎಷ್ಟೋ ಒಂದ್ ಸ್ಪೇಸ್ ಇದೆ ಅಲ್ಲ, ಅದು ಶ್ರೀಭಾಗ ಎಂಟರ್ ಆಗೇ ಹೋಗ್ಬೇಕು ಅವರು. ಅಲ್ಲ ಇನ್ನೂ ಅಂದ್ರೆ ಅವರಿಗೆ ಲಿಂಗ ದೇಹ ಇರುತ್ತಲ್ಲ. ಅದಕ್ಕೆ ಇದು ಹಿಂದೆ ಬಂತಿದೆ. ವಿರಜಾ ನದಿ 2 ಇದೆ. ವಿರಜಾ ನದಿ 2 ಇದೆ. ಪ್ರಧಾನ ಆವರಣ ವ್ಯೋಮ್ನೋಹ ಅಂತರ ವಿರಜಾ ನದಿ ಅಂತ ಹೇಳಿ ಅವ್ಯಕ್ತ ತತ್ವ ಮತ್ತು ಇನ್ನೊಂದು ಯಾವುದು ಆವರಣ ಹೇಳಿದ್ದಾರೆ. ಅವುಗಳ ಅವ್ಯಾಕೃತಾಕಾಶ ಮತ್ತು ಪ್ರಧಾನ ಆವರಣ ಪ್ರಕೃತಿ ಇವೆರಡರ ಮಧ್ಯೆ ಇರೋದು ಒಂದು ವಿರಜಾ ನದಿ. ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಲಿಂಗಭಂಗ ಆಗ್ತದೆ. ಆಯ್ತಾ? ಈ ವಿರಜಾ ನದಿ ಏನಿದೆ ಇಲ್ಲಿ ಲಿಂಗಭಂಗಕ್ಕೆ ಇಲ್ಲಿ ಸ್ನಾನ ಅಲ್ಲ. ಇಲ್ಲಿ ವಿರಜಾ ನದಿ ಇದೆ ಅಷ್ಟೇ. ಇದು ಇರೋದು ಆ ವಿಷ್ಣು ಮಂದಿರದ ಸುತ್ತಲೂ. ಒಂದು ರೀತಿ ಜಲದುರ್ಗ ಇದ್ದ ಹಾಗೆ ವಿಷ್ಣು ಮಂದಿರ. ವಿರಜಾ ನದಿ 2 ಇದೆ ಅನ್ನೋದು ಹಿಂದೂ ಬಂದಿದೆ. ಹೌದು ಆಚಾರ್ಯ, ಹೌದು ಹಿಂದೆ ಬಂದಿದೆ. ಆಚಾರ್ಯ, ಇಲ್ಲಿ ಶ್ರೀ ಭೂಭಾಗಗಳಿಗೂ ಅಲ್ಲ ಭೂ ದುರ್ಗಾ ಭಾಗಗಳಿಗೂ ಈ ಅರ ಮತ್ತು ನ್ಯಾ ಸಮುದ್ರ ಅನ್ನೋದು ಭೋಗಕ್ಕೆ ಇದೆ ಅಂತಾನೆ ಆಯ್ತಲ್ವಾ? ಹಾಗಾದ್ರೆ ಈಗ ಗಡಿ ರೇಖೆ, ಗಡಿ ಇದ್ದ ಹಾಗೆ. ಅಂದ್ರೆ ದುರ್ಗಾ ಭಾಗ ಮುಗಿದು ಭೂಭಾಗ ಶುರು ಆಗಬೇಕಾದ್ರೆ ಮಧ್ಯದಲ್ಲಿ ನ್ಯಾಯ ಎಂಬ ಸಮುದ್ರ, ಭೂಭಾಗ ಮುಗಿದು ಶ್ರೀಭಾಗ ಶುರು ಆಗ್ಬೇಕಾದ್ರೆ ಮಧ್ಯದಲ್ಲಿ ಅರ ಎಂಬ ಸಮುದ್ರ. ಇಷ್ಟೇ ನೀವು ಪ್ರಶ್ನೆ ಕೇಳಬೇಕು. ಏನು? ಭೂಭಾಗ ಮತ್ತು ದುರ್ಗಾ ಭಾಗಗಳು ಅಮುಕ್ತ ಸ್ಥಾನ. ಅವೆರಡರ ಮಧ್ಯೆ ಇರುವ ಗಡಿರೇಖೆಯಂತೆ ಇರುವಂತಹ ಈ ಸಮುದ್ರದಲ್ಲಿ ಅಮುಕ್ತರು ಅದರ ರಸ ಕುಡಿಯುತ್ತಾರೋ ಅಂತ ಇಲ್ಲ. ಅಮುಕ್ತರು ಅದರ ರಸಪಾನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮುಕ್ತರಿಗೆ ಅವ್ರ ಅನುಭವಕ್ಕೆ ಇಲ್ಲ. ಮುಕ್ತರಿಗಷ್ಟೇ ಅದು ಗೋಚರ ಆಗತ್ತೆ. ಮುಕ್ತರಷ್ಟೇ ಅದರ ರಸಪಾನ ಮಾಡ್ತಾರೆ. ಅಮುಕ್ತರಿಗೆ ಅದು ಗೋಚರವೂ ಆಗೋದಿಲ್ಲ, ಅದರ ರಸಪಾನವನ್ನು ಮಾಡ್ತಾರೆ. ಈಗ ಯಾವ್ದೇ ಯತಿಗಳು ಇವರು ಇರ್ತಾರಲ್ಲ, ಅವ್ರಿಗೆ ಯಾವ್ದು ಹಿಂಗ ಗೋಚರ ಆಗೋದಿಲ್ವಾ ಆಚಾರ? ಯತಿಗಳಾಗ್ಲಿ ಹರಿದಾಸರಾಗ್ಲಿ, ಈಗ ಅವರು ಇದು ಆಗಿರ್ತಾರಲ್ಲ, ವೃಂದಾವನಸ್ಥರ ಇರ್ತಾರ, ಅವ್ರಿಗೆ ಯಾರಿಗೂ ಹಿಂಗ ಮುಕ್ತ ಭಾಗದ್ದು ಗೋಚರ ಆಗೋದಿಲ್ವಾ? ಯಾರೇ ಆದರೂ ಅವರು ಅಲ್ಲಿಗೆ ಹೋಗಿ ನೋಡಿ ಬಂದಿದ್ದಾರೇನೋ ಅನ್ನೋದು ಪ್ರಶ್ನೆ ಅಷ್ಟೇ ಹೊರತು ಸಾಮಾನ್ಯವಾಗಿ ಎಲ್ಲ ಇದು ಶ್ರುತಿ ಪುರಾಣ
ಇವುಗಳಲ್ಲಿ ವಿಷ್ಣು ರಹಸ್ಯ ಮುಂತಾದವುಗಳಲ್ಲಿ ವರ್ಣನೆ ಮಾಡಿದ್ದನ್ನೇ ಇಟ್ಟುಕೊಂಡು ಯುಕ್ತಿ ಮಲ್ಲಿಕಾದಲ್ಲಿ ವಾದರಾಜರು ಮತ್ತು ಈ ಕೃತಿಯಲ್ಲಿ ವರ್ಣನೆ ಮಾಡ್ತಾ ಬಂದಿದ್ದಾರೆ. ಯಾರೇ ಆಗ್ಲಿ ಬ್ರಹ್ಮದೇವರ ತನಕ, ಚತುರ್ಮುಖ ಬ್ರಹ್ಮದೇವರ ತನಕ ಯಾರೂ ಮುಕ್ತ ಸ್ಥಾನದಲ್ಲಿ ಪ್ರವೇಶ ಮಾಡುವುದಿಲ್ಲ. ಅಮುಕ್ತ ಸ್ಥಾನದಲ್ಲಿ ನಿಂತು ನೋಡುತ್ತಾರಷ್ಟೇನೆ. ಪುರಾಣಗಳಲ್ಲಿ ದೇವತೆಗಳು ನೋಡಿದರು, ಬ್ರಹ್ಮದೇವರು ನೋಡಿದ್ರು ಅಂತ ವರ್ಣನೆ ಇದೆ. ಅವರ ಜೊತೆಗೆ ನಾರದಾದಿಗಳಂತಹ ಮಹರ್ಷಿಗಳು, ಸನಕಾದಿಗಳಂತಹ ಸನ್ಯಾಸಿಗಳು ನೋಡಿದರು ಅಂತ ವರ್ಣನೆ ಇದೆ. ಅದನ್ನು ಬಿಟ್ಟು ಇಲ್ಲಿ ಭೂಲೋಕದಲ್ಲಿ ಆಗಿ ಹೋದ ಯಾರೋ ಯತಿಗಳು ಅಥವಾ ಹರಿದಾಸರು ನೋಡಿದ್ದಾರೆ ಅಂತ ನಾವು ವರ್ಣನೆ ಕಂಡಿಲ್ಲ. ಆದ್ದರಿಂದ ಹಾಗೆ ಅದು ತಗೊಳ್ಳಿ ಬರೋದಿಲ್ಲ. ಆಚಾರ್ಯ ಇದೆ ಶ್ರೀಭಾಗ, ಭೂಭಾಗ, ದುರ್ಗಾ ಭಾಗ ಹೀಗಾಗಿ ಒಂದ್ರ ಒಳಗೆ ಒಂದಿದ್ದೇನೆ. ಯಾವ ರೀತಿ ಇದೆ ಅದು ಆಕ್ಚುಲಿ ಹೆಂಗ್ ಇಮ್ಯಾಜಿನ್ ಮಾಡ್ಕೋಬೇಕು ಅಂತದ್ದು? 3 ಭಾಗ ಅದು ಒಂದ್ರ ಒಳಗೆ ಅಂದ್ರೆ ಈಗ ನೀವು ಹೊಲ ನೋಡುವಾಗ ಕೆಲವು ಕೆಂಪು ಮಣ್ಣಿನ ಹೊಲ ಇರ್ತದೆ, ಕೆಲವು ಕಪ್ಪು ಮಣ್ಣಿನ ಹೊಲ ಇರ್ತದೆ. 2 ಎಕರೆಯಷ್ಟು ಕೆಂಪು ಮಣ್ಣಿನ ಹೊಲ, 2 ಎಕರೆಯಷ್ಟು ಕಪ್ಪು ಮಣ್ಣಿನ ಹೊಲ. ಮೊದಲು 2 ಎಕರೆ ಕೆಂಪು ಮಣ್ಣಿನ ಹೊಲ ನೋಡಿದ ಮೇಲೆ ಆ ಕಡೆ ಕಪ್ಪು ಮಣ್ಣಿನ ಹೊಲ ಇರ್ತದೆ ಅಂತ ಹೇಗೆ ಒಂದಾದ ಮೇಲೆ ಒಂದು ಅನ್ನೋ ಪರಿಕಲ್ಪನೆ ನಿಮಗ್ ಕಾಣಿಸ್ತದೆ, ಅದೇ ತರಹ ಇದೆ. ಆಯ್ತಾಯ್ತು. ಅದು 3 ಹೆಂಗೆ ಒಂದ್ರ ಒಳಗೆ ಬಂದಿದೆ. ಫಸ್ಟ್ ಹೊರಗಡೆ ದುರ್ಗಾ ಭಾಗ, ಅದ್ರ ಮಧ್ಯದಲ್ಲಿ ಭೂಭಾಗ, ಅದ್ರ ಒಳಗಡೆ ಶ್ರೀ ಭಾಗ, ಹಂಗೆ ಸೆಂಟರ್ ಸೆಂಟರ್ ಒಂದೇ ಸೆಂಟರ್ ಎಲ್ಲದಕ್ಕೂ. ಹೌದು, ಒಂದರ ನಂತರ ಒಂದಿದೆ, ಒಂದರ ನಂತರ ಒಂದಿದೆ. ಒಂದೊಂದು ಸುತ್ತುವರೆದಿದೆ ಅಂತ ತಿಳ್ಕೋಬೇಕು. ಸರ್ಕಲ್ಗಳು 3 ಸರ್ಕಲ್ಗಳು ಹಾಕಬೇಕು. ಅಲ್ಲ, ನೀವು ಸರ್ಕಲ್ ಹಾಕೊಳ್ಳಿ, ತೊಂದರೆ ಇಲ್ಲ ಹಾಗೆ ಹೇಳ್ಬೋದು. ಅಲ್ಲ, ಒಂದ್ ಸರ್ಕಲ್ ಫಸ್ಟ್ ಒಳಗಡೆ ಶ್ರೀ ಭಾಗ, ಅದ್ರ ಸುತ್ತಲೂ ಇರೋದು ಭೂಭಾಗ, ಅದ್ರ ಸುತ್ತಲೂ ಇರೋದು ದುರ್ಗಾ ಭಾಗ ಅಂತನಾ? ಅಂದ್ರ ಹೊರಗಿಂದ ಹೊರಗೆ ಭಾಗದ ಹೊರಗೆ ಸುತ್ತಲೂ ಭೂಭಾಗ, ಅದರ ಹೊರಗೆ ದುರ್ಗಾ, ಅದ್ರ ಹೊರಗೆ ದುರ್ಗಾ ಭಾಗ. ಓಕೆ 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 ಓಕೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು ಆಚಾರ್ಯ. ಆಚಾರ್ಯ, ಮತ್ತೆ ಉತ್ತರಕ್ಕೆ ದುರ್ಗಾ ಭಾಗ ಮತ್ತೆ ದಕ್ಷಿಣಕ್ಕೆ ಭೂಭಾಗ ಅಂತಾರಲ್ಲ, ಇಲ್ಲಿ ಅಂತೂ ಹಾಗೆ ವರ್ಣನೆ ಬಂದಿಲ್ಲ. ಒಂದು. ಎರಡನೇದ್ದು, ಅದು ಮುಗಿದ ಮೇಲೆ ಇದು ಅಂತ ಹೇಳುವಾಗ ನಾವು ಎಲ್ಲವನ್ನೂ ವರ್ತುಲಾಕಾರವಾಗಿ ತಗೊಳ್ಬೇಕು. ಅದು ಇಲ್ಲ ಆದ್ರೆ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಅಂತ. ನೀವು ದಕ್ಷಿಣಕ್ಕೆ ಭೂಭಾಗ, ಉತ್ತರಕ್ಕೆ ದುರ್ಗಾ ಭಾಗ ಮಾಡಿದರೆ ದುರ್ಗಾ ಭಾಗ ಮುಗಿದ ಮೇಲೆ ಭೂಭಾಗ ಶುರು ಆಗತ್ತೆ ಅನ್ನೋ ಮಾತಿಗೆ ಏನರ್ಥ ಉಳಿತದ ಅವಾಗ? ಅಲ್ಲ, ಬಟ್ ಈಗ 95 ಪೇಜ್ ನಲ್ಲಿ ಲಾಸ್ಟ್ ಲೈನ್ ಕೊಟ್ಟಿದಾರಲ್ಲ, ವಿಷ್ಣುವಿನ ಧಾಮತ್ರಯದಲ್ಲಿಯೂ ಅತ್ತ ಭೂಭಾಗ, ಇತ್ತ ದುರ್ಗಾ ಭಾಗ, ನಡುವಿನ ಶ್ರೀ ಭಾಗ ಅಂತ ಕೊಟ್ಟಿದ್ದಾರೆ. ಅದನ್ನ ನೋಡೋಣ, ಅದನ್ನ ನಾನು ಸ್ವಲ್ಪ ಇನ್ನೊಮ್ಮೆ ನೋಡಿ ಹೇಳಿ. ಸರಿ, ನೋಡಿ ನಾಳಿನ ಪಾಠದಲ್ಲಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ.